ಸೊ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡ್ಯಾಡ್ ಪ್ರಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತಿನೆಲ್ಲಾಗೂ ನಾನು ವರ್ಕಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗಾಯ್ಸ್ ಇವತ್ತು ಇನ್ನೂ ಸ್ವಲ್ಪ ವರ್ಕ್ ಇತ್ತು. ಸೊ ಬೆಳಗ್ಗೆ ಬೇಗ ಎದ್ದು ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ. ಈ ಜರ್ಕಿನ್ ಬಿಡಲ್ಲ ಅಂತೀರಾ, ಈ ವೆದರ್ ಮುಗಿಯೋರ್ಗೂ ಜರ್ಕಿನ್ ಬಿಡಲ್ಲ ನಾನು. ವಾಶ್ ಮಾಡಿದ್ರು ಹಾಕ್ಸ್ಕೊತೀನಿ. ಲೆಟ್ಸ್ ಗೈಸ್ ವರ್ಕ್ ಇದೆ, ಸೊ ಮುಗಿಸುವ. ಗೈಸ್ ಇನ್ನೊಂದು ವರ್ಕ್ ಬಂತು. ಏನಾದರೂ ಒಂದೊಂದು ವರ್ಕ್ ಬರ್ತಾ ಇರುತ್ತೆ. ಬನ್ನಿ ಯಾವ ವರ್ಕ್ ಬೇರೆ ಹೋಗಬೇಕು. ಅದು ಪೆಂಡ್ರಲ್ ಲ್ಯಾಪ್ಟಾಪಲ್ಲೇ ಮಾಡಿಬಿಡಿ. ಯಾರೋ ಒಂದೊಂದು ಕೆಲಸ ಬರ್ತಾ ಇರುತ್ತೆ. ಇವಾಗ ಕೆಲಸ ಒಂದೂ ಅಲ್ಲ, ಸುಮ್ಮನೆ ಅನ್ನೆಸೆಸರಿ. ಹಾಗಾದರೆ ಎಲ್ಲ ಕೈ ಹಾಕ್ಬಿಡ್ತೀವೋ ಅನ್ಸ್ಬಿಡ್ತು ಒಂದೊಂದ್ಸಲಿ. ಬನ್ನಿ ಆದರೂ ಏನು ಮಾಡೋಕ್ಕಾಗಲ್ಲ. ಯಾವ ಕೆಲಸ ಬಂದರೂ ಕಾಯಕವೇ ಕೈಲಾಸ ಅಂತ ಕೈ ಮುಖ ಮಾಡೋಣ ಅಷ್ಟೇ. ಬೆಳಗ್ಗೆಯಿಂದ ಸಖತ್ತು ಹಿಂಸೆ. ಒಂದು ಕೆಲಸ ಒಪ್ಕೊಬಿಟ್ರೆ ಅದು ಬೇರೆ ಆಗೋದು ಲೇಟು. ಇದೆಲ್ಲ ನೋಡಿ ಇವಾಗ ಇವಳೇ ಕ್ಲೀನ್ ಮಾಡ್ಕೊತವಳೆ. ಯಾಕಂತಂದರೆ ಒಂದು ಸ್ಕೂಲಿಗೆ ಬೇರೆ ಅರ್ಜೆಂಟ್ ಹೋಗ್ಬೇಕು ನಾನು. ಸೊ ಸಾರಿ ಒಂದಿನ ಹೆಲ್ಪ್ ಮಾಡ್ಕೊ, ಓಕೆ ನಾಳೆ ಮಾಡ್ಕೊಡ್ತೀನಿ. ಬೇಜಾರ ಇಲ್ಲ ನೋಡು, ಬೇಜಾರಂತ ಇಲ್ಲಿ ಹೇಳಿ ಆಡಿಯನ್ಸ್ ಕೇಳು. ನೋಡು ಬೇಜಾರು. ಇಲ್ಲಿ ಓಯ್ ಅಪ್ಪ ಏನಾಗೋದು ಇವಾಗಿನ ಒಳ್ಳೆ ಹೇಳಿದ್ಲು. ನಾನು ಮಾಡ್ಕೊತೀವಿ, ಹೋಗು ಸ್ಕೂಲ್ ಟೈಮ್ ಆಯ್ತು, ಇಲ್ಲಿ ಫೋನ್ ಮಾಡ್ತವ್ರೆ ಅಂತ ಇರ್ಬೇಕಾದ್ರೆ ಹೆಲ್ಪ್ ಕೇಳ್ಬೇಕಾರೆ. ಮಾಡ್ತಾಳಂತಲ್ಲ ಅದೆಲ್ಲ ಹುಚ್ಚಳಿಕೊಂಡು ಡಬಲ್ ಕೆಲಸ ಕೊಡ್ಕೊಂಡವಳು ಇನ್ನೂ ನಿನಗೆ ಮಾಡವ. ಬನ್ನಿ ಗೈಸ್, ಸ್ಕೂಲ್ಗೆ ಹೋಗ್ಬೇಕು. ಟಿಫನ್ ಕೂಡ ಮಾಡಿಲ್ಲ. ಇದೊಂದು ತಿಂಗಳು ಒಂದು 20ನೇ ತಾರೀಕು ಕಳಿಬೇಕು. ಒಂದು ದೊಡ್ಡ ಸ್ಕೂಲ್ ಮುಗಿದ್ಬಿಟ್ರೆ ಅಪ್ಪ ನನ್ನ ಫುಲ್ ಪೀಸು. ಲೆಟ್ಸ್ ಗೋ. ಸ್ಕೂಲ್ ಹೊಡ್ಬೇಕು. ಇವತ್ತು ಪೂಜೆ ಬೇರೆ ಮಾಡಬೇಕು ಮೇಡಮ್ಮು. ಬನ್ನಿ ಹೊಡುವ. ಈಗ ಫೋನ್ ಬರ್ತಿಲ್ಲ. ನೋಡಿ ಟಿಫನ್ ಮಾಡೋಕ್ಕಂತೂ ಆಗಲಿಲ್ಲ ಇವಾಗ. ಏನಾದ್ರು ಟಿಫನ್ ಮಾಡ್ಕೊ. ಅದಕ್ಕೆ ಇವಾಗ ಆ್ಯಪಲ್ ಕಟ್ ಮಾಡ್ಕೊಂಡು ಬನ್ನಿ ಹಂಗೆ ಹೋಗ್ಬೇಕಾದ್ರೆ ಹಂಗೆ ಆ್ಯಪಲ್ ತಿನ್ಕೊಂಡು ಹೋಗೋಣ. ಇಡ್ಸ್ಕೊ. ಇನ್ನೂ ಇಲ್ಲಿ ಬರ್ತಿದ್ದೇವೆ. ಇಷ್ಟೆಲ್ಲ ಕೆಲಸ ಇದೆ, ಮುಗಿಸೋದು. ಊಟಕ್ಕೆ ಟೈಮ್ ಆಯಿತು, ಊಟಕ್ಕೆ ಹೋಗ್ತಾಯಿದ್ದೀನಿ. ಇನ್ನೂ ಕೆಲಸ ಎಲ್ಲ ಮುಗಿಯೋದು ತಲೆನೋವು. ಸೊ ಇನ್ನೂ ಕೆಲಸ ಇತ್ತು. ಸೊ ಅವ್ರು ಬಂದಿಲ್ಲ, ಮನೇಲಿ ಇತ್ತು ಇವತ್ತು. ಅಲ್ಲಿಗೆ ಹೋಗ್ತೀನಿ ಕರ್ಕೊಂಬರೋಕ್ಕೆ. ಮನೇಲಿ ಇಸ್ಕೊ ಊಟ ಮಾಡಿ ಸಿಗ್ತೀನಿ. ಫುಲ್ ಟಯರ್ಡ್. ಇವಾಗ ಮನೆಗೆ ಬಂದೆ. ಹೊಟ್ಟೆ ತುಂಬ ಹಸ್ತಿದೆ. ಬೆಳಿಗ್ಗೆ ತಿಂಡಿ ಬೇರೆ ಮಾಡಿದ ಟೆನ್ಷನ್ಗಳು ಎಲ್ಲ ಟೆನ್ಷನ್ ನೋಡಿ ಇಲ್ಲಿ ಮಲಗಿರೋದ ತಲೆನೋವಂತೆ. 24 ಗಂಟೆ ಗೈಸ್ ನೈಟ್ ಹೊತ್ತು ಮಲಗೋದೇ ಇಲ್ಲ. 12 ಗಂಟೆ 1 ಗಂಟೆ ಬರೀ ಫೋನ್ ಯೂಸ್ ಮಾಡೋದೆ. ಇನ್ನೇನಾಗುತ್ತೆ, ನಾನು ಇಷ್ಟು ಫೋನ್ ಯೂಸ್ ಮಾಡೋ ಫೋನ್ ಹಾಕೊಂಡು ಮಲ್ಕೊಂಡು ನಾನು ಮಲಗಿದ್ರೂ ಮಲಗಿರಲ್ಲ. ಇದು ಏನು ಹೇಳ್ಬೇಕು, ಅದೇ ಈ ತಲೆ ಮುಂದೆ ಮಲಗಿರೋದು ಇವಾಗ. ಸರಿ ಬಾ ಊಟ ಮಾಡೋಣ. ಇದು ಸೊಪ್ಪು ಸಾರು ಅಂದ್ಬಿಟ್ಟು ನೀರು ಸೊಪ್ಪು ಬರೀ ಮೇಡ್ ಸೊಪ್ಪು ಐತೆ ತಿನ್ನೋಡು. ಎಸ್ ಮುಗಿಸ್ತೀವಿ. ಲೆಟ್ಸ್ ಗೋ. ಬಾಯ್ ಬಾಯ್ ಇಬ್ರಿಗೂ ಬಾಯ್. ಬಾಯ್ ಲಿಯೋ ಬಾಯ್ ಬಾಯ್. ಹಿಂಗೆ ಕೈ ಎತ್ತು. ಹಾಂ ಬಾಯ್ ಬಾಯ್. ಸರಿ ಊಟ ಮಾಡಿ ರೆಸ್ಟ್ ಮಾಡ್ಬೇಕು. ಬರ್ತೀನಿ. ಬಾಯ್ ಬಾಯ್. ಕೈಸಿಗೆ ಊಟ ಮಾಡಿ ನಾನು ಮತ್ತೆ ಊಟ ಟೈಮ್ 3 ಮಿನಿಟ್ಸ್ ಊಟ ಮಾಡಿ ಹೊರಟಿರೋದು ನಾನು. ಇಷ್ಟು ಟೈಮ್ ಇಲ್ಲ, ಅಷ್ಟಿದಿಲ್ಲ. ಎಡ್ಸ್ಕೊ ಕೊಡುವ. ಇವತ್ತಿಗೆ ಅಲ್ಲೇ ಮಾಮೂಲಿ ತೋರಿಸ್ತಾರಲ್ಲ. ಈಗ ನೋಡಿ ಒಂದೊಂದಾದ್ಮೇಲೆ ಒಂದು ಹೇಳಿಯೋ ನೋಡಿ. ಈಗ ಅಲ್ಲೇ ಜ್ವರ ಬಂದು ಮಲಗಿದ್ದಾಳೆ ಇವಳೀಗ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಈಗ ಹಾಸ್ಪಿಟ್ಲಿಗೆ ಹೋಗೋಣ. ಏನು ಹುಷಾರಿಲ್ಲ. ಫೋನ್ ಯೂಸ್ ಮಾಡೋದು ಜಾಸ್ತಿ ಆದರೆ ಹಿಂಗೆ ಆಗೋದು. ಟೈಮ್ ಊಟ ತಿಂಡಿ ಮಾಡ್ತಾ ಹೋದರೆ ಹಿಂಗೆ ಆಗೋದು. ಬರೀ ಮಲ್ಗೋದೇ ಇಲ್ಲ. ಕರ್ಕೊಂಡೋಗ ನಮ್ಮ ಕಲ್ವಿ ಹಾಸ್ಪಿಟಲ್ ಬೇಡ, ಅದು ಅವರಿಲ್ಲ ಅಂದ್ರೆ ಅದಕ್ಕೆ ನೋಡಿ ಎಳ್ನೀರು ಕುಡ್ಸೋದು ಅವ್ರಿಗೆ. ಮತ್ತು ಟ್ಯಾಬ್ಲೆಟು ಅದಕ್ಕೆಲ್ಲ ಟೈಮ್ ನಿದ್ದೆ ಮಾಡಬೇಕು ಅಂತ ನನಗೆ ಎಳ್ನೀರು ಕುಡಿದು ಹೊರಡುವ. ಎಳ್ನೀರು ಹಿಡಿದ್ರೆ 2 ಏನಕ್ಕೆ ಅಂತೀರ? ಎರಡು ಏನಕ್ಕೆ ಅನ್ಕೊಂಡೆ. ಒಂದು ನನಗೆ ಕುಡಿಯೋದಕ್ಕೆ, ಮನೇಲಿ ಒಂದು ಕುಡಿಸೋದಕ್ಕೆ ಅಂತ ಅನ್ಕೊಂಡೆ. ಮನೆಗೆ ಇನ್ನೊಂದು ಬೇಕಾ? ಹಂಗಾರೆ 3 ಅಣ್ಣ 2 ಇಲ್ಲಿ ಕೊಡಿ, ಒಂದು ಮನೆಗೆ ಪಾರ್ಸಲ್ ಮಾಡಿ. ಓಕೆನಾ? ಅವ್ರು 2 ಪಾರ್ಸಲ್ ಮಾಡ್ತಿರೋದು ಅಣ್ಣ. 2 ಇಲ್ಲೇನೆ ನೋಡಿ. ಇಲ್ಲಿ 2 ನಾನು ಕುಡಿಯೋಣ. ಎಡ್ಸ್ಕೊ. ಚೆನ್ನಾಯ್ತಾ? ಕೆಲವೊಂದು ಪ್ಲ್ಯಾನ್ ಇತ್ತು, ಒಂದು ಶೂಟ್ತು. ಇದನ್ನು ಬ್ಯುಸಿ, ಅವಳದು ಟೆನ್ಷನ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಸುನೇಣ ಬಂದಿದ್ದೀವಿ. ನಮ್ಮ ಟೀಮ್ ಅವ್ರು ಬರ್ತಿದ್ದಾರೆ. ಸೊ ವೆಯ್ಟ್ ಮಾಡ್ತೀವಿ. ನೋಡಿ ಲೊಕೇಶನ್ ನಂದು ಒಂದು ರೀಲ್ ಶೂಟ್ ಇತ್ತು ನೆಕ್ಸ್ಟಲ್ಲಿ. ಸೊ ಅದನ್ನು ಪ್ಲ್ಯಾನ್ ಮಾಡೋಣ ಅಂತ ಬಂದ್ವಿ. ಸೊ ಅದನ್ನು ಬಂದು ಇಲ್ಲೇ ಕೂತಿದ್ವಿ. ಮನೆಗೆ ಬೇರೆ ಹೋಗಬೇಕು. ಇನ್ನೂ ತುಂಬ ಕೆಲಸ ಇದೆ. ಪ್ರಾಪರ್ಟಿ ಬೇರೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸಾಂಗ್ ಮತ್ತೆ ರೀಕಲೆಕ್ಷನ್ ಮಾಡಬೇಕು. ತುಂಬ ಕೆಲಸ ಇದೆ. ಸೊ ಅದು ಬೇರೆ ಮಾಡಬೇಕು. ಈಗ ನಾನು ಸುನೇಣ ಬಂದು ವೆಯ್ಟ್ ಮಾಡ್ತಿದ್ದೀನಿ. ನಮ್ಮ ಟೀಮ್ ಅವ್ರನ್ನ ಬರ್ತಾವ್ರೆ. ಎಡ್ಸ್ಕೊ. ಸುನೇಣ ಬೆಳಗ್ಗೆನ ಟಯರ್ಡಾ? ಫುಲ್ ಜಾಲಿ. ಡೈಲಾಗ್ ಸ್ಕೂಲ್ ಅಂದಮೇಲೆ ನಾವು ಫುಲ್ ಜಾಲಿ. ಈಗ ಸರಿಯಿಲ್ಲ ಟೈಮು. ಎಡ್ಸ್ಕೊ. ಇಲ್ಲೊಂದು ಕುತ್ಕೊಂಡು ರಿಯಲೈಸ್ ಆಯಿತು, ಲೈಫಲ್ಲಿ ಒಬ್ಬಂಗೆ ಇಷ್ಟಿರೋದನ್ನ ಇಷ್ಟನ್ನೇ ತಿಂದ್ಕೊಂಡು ನೆಮ್ಮದಿಯಾಗಿದ್ರೆ ಏನೋ ಒಂಥರ ಸಂತೋಷ ಅನಿಸುತ್ತೆ. ಕೆಲವು ಜನಗಳು ನೋಡಿದ್ರೆ ಏನಣ್ಣ ಇಲ್ಲಿ ನೋಡಿ ಎಕ್ಸಾಂಪಲ್, ನಾನು ಎಲ್ಲೂ ಸುಮ್ಮನೆ ಹೇಳ್ತಿಲ್ಲ. ಎಕ್ಸಾಂಪಲ್ ನೀವು ಇಲ್ಲೇ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ ಎಷ್ಟು ಜನ ಇಷ್ಟು ಕಷ್ಟಪಡ್ತಾರೆ. ನಾವು ಅಂಥ ಮನೆ ಬೇಕು, ಅಷ್ಟು ಬಾಡಿಗೆ ಆಗಲಿ, ಅಷ್ಟು ನಾನು ತುಂಬ ಆಗ್ಬಿಟ್ಟಿದ್ದೀನಿ. ನಾನು ಇಷ್ಟು ದೊಡ್ಡ ಮನೆ ಮಾಡಿತ್ತು ನನಗೆ ವೇಸ್ಟು ಅಂತ. ಏನಣ್ಣ ಇವರೆಲ್ಲ ಬಂದಾಗ ಅವತ್ತು ಹೇಳಿದ್ರು, ಇಷ್ಟು ದೊಡ್ಡ ಮನೆ ಇಬ್ಬರಿಗೆ ಅವಶ್ಯಕತೆ ಇಲ್ಲ ಅಂತ.
ನಾನು ಏನೋ ಅಂತ ಥಿಂಕ್ ಮಾಡಿದೆ. ಬಟ್ ಇವತ್ತು ಎಲ್ಲ ಒಂದೊಂದಾಗ ರಿಯಲೈಸ್ ಆಗ್ತಿರೋದು ನನಗೆ. ಸುಮ್ಮನೆ ಅಲ್ಲ ಬೇಕು ಇರೋಷ್ಟು ನೆಮ್ಮದಿಯಾಗಿರಬೇಕು. ಬಟ್ ಅದನ್ನು ನಾನು ಅತಿಯಾಗಿ ಎಲ್ಲ ಸುಮ್ಮನೆ ನಾವು ದುಡ್ಡು ಖರ್ಚು ಮಾಡ್ತೀನಿ ಅಂತ ಅನ್ನಿಸ್ತಿದೆ ನನಗೆ. ಇದ್ದಷ್ಟು ಇಷ್ಟೇ ತಿನ್ನಲಿ, ನೆಮ್ಮದಿಯಾಗಿರಬೇಕು. ನಮಗೆ ತುಡ್ಕೊಳ್ಳೋಕ್ಕೆ ಇರೋಕ್ಕೆ ಏನಣ್ಣ ನೆಮ್ಮದಿಯಾಗಿ ಒಂದು ಜಾಗ ಇರುತ್ತೆ. ಸೊ ಇವ್ರನ್ನೆಲ್ಲ ನೋಡ್ಬಿಟ್ರೆ ಒಂಥರ ಹೊಟ್ಟೆಗಳು ಏನೋ ಒಂಥರ ಫೀಲ್, ನಾವೇನೋ ತಪ್ಪು ಮಾಡ್ತಿದ್ದೀವ, ನಾವೇನೋ ಒಂದ್ಸಲ ದುರಾಂಕ ಅನಿಸ್ಬಿಡುತ್ತೆ ನನಗೆ. ನಾನು ತಪ್ಪು ಮಾಡ್ತಿದ್ದೀವಿ ಅನ್ಸುತ್ತೆ ನಾವು. ಏನು ಮ್ಯಾಗಿ ತಿನ್ನಬೇಕಾ ನೋಡಿ, ಈಗ ಹುಷಾರಿಲ್ಲ ಅಂತ ಅಲ್ಲಿ ಟ್ಯಾಬ್ಲೆಟ್ ಕೊಡ್ಸಿ ಕರ್ಕೊಂಬಂದಿದ್ದೀನಿ. ಮ್ಯಾಗಿ ತಿನ್ನಬೇಕಂತೆ. ಮ್ಯಾಗಿ ತಿನ್ನಬೇಕಾ? ಹಾಂ ಮಂಗ ಮ್ಯಾಗಿ ತಿನ್ನಬಾರ್ದು, ಓಕೆನಾ? ಚಿಕ್ಕ ಮಕ್ಕಳು ನೀವು ನೋಡ್ತೀರ, ಯಾರು ನೋಡ್ತೀರಿ, ಇಂಥ ಚಿಕ್ಕವರಾಗಲಿ ಚೈಲ್ಡ್ಗಳಾಗಲಿ ಮ್ಯಾಗಿ ತಿನ್ನಬಾರ್ದು, ಓಕೆನಾ? ಸರ್ ನೋ ತಿನ್ನಬಾರ್ದು. ಗುಡ್, ವೆರಿ ಗುಡ್. ತಿನ್ನಬಾರ್ದು. ನೋ ಸರ್ ಸುಸ್ತಾಗ್ತಿದೆಯಂತೆ. ನೋಡಿದ್ಕೆಲ್ಲ ಎಳ್ನೀರ ತಂದಿದ್ದೀನಿ. ಲಿಯೋ ನೀನು ಕುಡ್ಬಿಟ್ಟು ಆಮೇಲೆ ಅವಳಿ ತಂದಿರೋದು ಇದು. ನೋಡಿ ಈಗ ಇಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲ ಇದೆ. ಆಮೇಲೆ ಊಟ ಮಾಡಿಸ್ಬೇಕು, ಅವಳಿಗೆ ತಿನ್ಸೋಣ. ಸೊ ಇವಾಗ ORS ಅರ್ಜೆಂಟ್ ಬೇಕಂತೆ, ಸುಸ್ತಾಗ್ತಿದೆಯಂತೆ. ತಗೋ ORS. ಮ್ಯಾಗಿಗೆ ಅಂದ್ರೆ ಹೊಡೆದ್ಬಿಡ್ತೀನಿ. ORS ಕೊಡಿ ಈಗ, ಓಕೆ? ಗುಡ್, ವೆರಿ ಗುಡ್. ಮೈ ಗರ್ಲ್ ಮೈ ಗರ್ಲ್ ವೆರಿ ಗುಡ್ ಗರ್ಲ್. ಏನು ಜ್ವರ ಬಂದೈತೆ ಆದರೂ ಬಜ್ಜಿ ತಿನ್ನೋದ? ನೋಡಿ ನೋಡಿ ಕುಡ್ದಂಗೆ ನಿಂತಿರೋದ, ಕುಡ್ದಂಗೆ. ಯಪ್ಪ ಕೊಡು ಆಯ್ತು ಕೊಡು. ನೋಡಿ ಗೈಸ್, ನೋಡಿ ಕೊಡು. ನೋಡಿ ಗೈಸ್ ಕೊಡಲೇ ಇಲ್ಲ, ಎಲ್ಲ ಡವ್. ನೀನು ಇದನ್ನು ಹಾಕನಿಯ ಮತ್ತು ನಂಗೆ ಜರ್ಕಿನ್ ಇವತ್ತು ಚಳಿ ನೋಡೋಕ್ಕಾಗಲ್ಲ. ನೀನು ಜರ್ಕಿನ್ ಬೇಕೇ ಬೇಕು. ಇಷ್ಟು ಬೇಕು ಜರ್ಕಿನ್. ನೋಡಿ ಗೈಸ್, ನೋಡಿ ಹೆಂಗೆ ಹೆಂಗೆ ಆಡ್ತಾಳೆ ನೋಡಿ. ಕಾಲೆಲ್ಲ ಇಕ್ಕೋದು. ಮಂಗ ದೊಡ್ಡ ಮಂಗ, ಕಪ್ಪಿ ಆಡಂಗೆ ಆಡೋದು. ಹಾಂ ಎಲ್ಲಿ ನನ್ನ ಜರ್ಕಿನು? ಅಲ್ಲಿ ನೋಡಿ ಕೆಳಗೆ ಬಿದ್ದಿರೋದು ಕೊಡ್ತಿರೋದ ನನಗೆ. ಯಪ್ಪ ಬೇರೆ ಕೊಡಿ, ಬೇಡ ನನಗೆ. ಲಿಯೋ ನೀನು ಒಂದೇ, ನೀನ್ ತಾನೇ ಹೇಳಿದ್ದು ಊಟದ್ರಲ್ಲೇ ಹಂಗೆ ಅಂದಿದ್ಯಾ, ಕೆಳಗೆ ಬಿದ್ದಿರೋದೆಲ್ಲ ಏನ್ ಲೆಕ್ಕ ಹೇಳು. ನೋಡಿ ಏನು ಆ್ಯಕ್ಟಿಂಗ್ ಮಾಡಿದಾಳೆ. ಅಲ್ಲಿ ಒಬ್ಬರು ನಮ್ಮ ಟೀಮಿಂದ ಒಬ್ಬರು ಮೆಂಬರ್ ಬರ್ತಾಯಿದ್ರು. ಸೊ ಅವ್ರನ್ನ ಕರ್ಕೊಂಬರ್ಗೆ ಬರಬೇಕು. ನೀರು ಬೇರೆ ಖಾಲಿ ಆಗಿತ್ತು, ನೀರು ತರಕ್ಕೆ ಬೇರೆ ಹೋಗ್ಬೇಕು. ಬನ್ನಿ ಇರಿಸ್ಕೋ, ಲೈಫಲ್ಲಿ ಏನಾಗುತ್ತೋ ಆಗಲಿಲ್ಲ ಒಳ್ಳೆಯದಕ್ಕೆ ಅಷ್ಟೇ. ಚಿಲ್ ಬ್ರೋ. ಬಟ್ ಲೈಫಲ್ಲಿ ಪ್ರತಿಯೊಂದೂ ಕೆಟ್ಟದ್ದು ನಾನು ನೋಡಿದಂಗೆ ಒಂದು ಆ್ಯಪಲ್ಲಿ ಎಡಿಟ್ ಮಾಡಬೇಕಾದ್ರೆ ಕೂಡ ಅದು ಕಲಿಬೇಕು ಅಂತ ಅಂದರೆ ಅದೆಲ್ಲ ತುಂಬ ಹಾಳಾಗೇ ನಾವು ಕಲಿತೀವಿ. ಇದೂ ಅಷ್ಟೇ ಹಾಳಾಗೇ ಕಲಿಯೋದು. ಲೆಟ್ಸ್ ಗೋ. ಇವಾಗ ಮನೆಗೆ ನೀರು ತೊಗೊಂಡು ಬಸಂತ್ ರೋಡ್ ಬಂದಿದ್ದಾರೆ. ಅವ್ರು ಕಾಸ್ಟ್ಯೂಮ್ ನೋಡಿ ಗೈಸ್, ಕಾಸ್ಟ್ಯೂಮ್ ಇಲ್ಲ, ಜೀವನ ಊರ್ ಬಾಗ್ಲಾಗೈತೆ. ನಮ್ದು ಎಲ್ಲರದು ಹಂಗೆ ಆಗ್ಬಿಟ್ಟಿದೆ. ನಮ್ಮ ಹುಡುಗರು ಏನು ಗೊತ್ತಾಯ್ತಿಲ್ಲ, ಜೀವನ ಹರಿದು ಊರ್ ಬಾಗ್ಲಾಗ್ಬಿಟ್ಟೈತಿ. ಕಾಸ್ಟ್ಯೂಮ್ ಇಟ್ಕೊಂಡ್ರೆ ಅಷ್ಟೇ ಅರ್ಥ ಆಯ್ತು ಅನ್ಕೋತೀನಿ. ಈಗ ನಾನೇ ರೈಸ್ ಮಾಡಬೇಕು. ಪಾಪ ಅವಳಿಗೆ ಎಷ್ಟು ಕೊಡಬೇಕು. ಸೊ ಅಂದರೆ ಹುಷಾರಾಗಿದ್ದಾಳೆ, ಬಟ್ ಆದ್ರೂ ಹಾಂ ರೈಸ್ ತಾನೇ ಹಾಕ್ತಿದ್ದೀನಿ ಇವಾಗ. ಸೊ ಅದಕ್ಕೂ ಸಾಲ್ಟ್ ಹಾಕಬೇಕು. ಇಡ್ಸ್ಕೊ, ವರ್ಕ್ ಬುಕ್ಸನ್ನು ಬೇಗ ಇದನ್ನು ಬಿಟ್ಟಾಗಿ ಇದೆಲ್ಲ ಕ್ಲೀನ್ ಮಾಡ್ಬೇಕು ನಾನು ಇವಾಗ. ವರ್ಕ್ ಈಸ್ ಇಂಪಾರ್ಟೆಂಟ್. ಬಟ್ ಆ ವರ್ಕಿಗೆ ಹೆಂಗೆ ಪ್ರಿನ್ಸಿಪಲ್ ಸಿಕ್ಬಿಟ್ರೆ ಸಾಕಾಗೈತೆ. ಅಷ್ಟು ಬೇಜಾರಾಗ್ಬಿಟ್ಟಿದ್ದೀವಿ. ಇಷ್ಟೆಲ್ಲ ವರ್ಕ್ ಮಾಡಿದ್ವಿ, ನಮಗೆ ಹೇಳ್ಕೊಳಕ್ಕಾಗಲ್ಲ. ಇಸ್ಕೊ ಬಟ್ ಅವರು ಅವಾಗಿಂದ ಬಂದು ನೈಟು ಬೆಳಿಗ್ಗೆ ಎಲ್ಲ ಎಷ್ಟು ಎಫರ್ಟ್ ಆಗ್ತವ್ರೆ. ನಾನು ಬೈಯೋದು ಇವಳಿಗೆ, ಇದಕ್ಕೇನೆ ಬೈಯೋದು. ಫೋನ್ ಯೂಸ್ ಮಾಡೋದು, ಫೋನ್ ಮತ್ತೆ ಯೂಸ್ ಮಾಡೋದು. ಆಯ್ಸ್ಲಿ ಹೆಂಗೆ ಕೂತೋಳೆ, ಈಗ ಹೋಗ್ಬಿಟ್ಲು ಅವಳು. ಟ್ಯಾಬ್ಲೆಟ್ ನಿಲ್ಲಿಸ್ಬೇಕು. ಸೊ ಅದಕ್ಕೋಸ್ಕರ ಇವಾಗ ಬಾರಮ್ಮ ಇಲ್ಲಿ ಪಾಪಮ್ಮ ಇಲ್ಲೇ ಬಂದವಳು. ನಾನು ನೋಡೋದು ಮಂಜ ಇರುವಂತೆ ಬಿಸಿ ನೀರೇ ಇಟ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ಬಿಸಿ ನೀರು ಅದು ಕೊಡು. ಏನು ನೀರು? ಅದೇ ನೀರಾ? ಬೇಡ ನೀರು ಬೇಡ, ಫಿಲ್ಟರ್ ನೀರು ಹಾಕೋಬಿಡು. ನೋಡಿ ಸೊಪ್ಪು ಸಾಂಬಾರು ಮಧ್ಯಾಹ್ನ ತೋರಿಸಿ ನಿಮಗೆ. ಇನ್ನೊಂದ್ಸಲಿ ನೋಡ್ಕೊಳ್ಳಿ, ಸೊಪ್ಪೇ ಜಾಸ್ತಿ ಇದೆ, ಸಾಕು ಬಿಡು ನನಗೆ. ಇಲ್ಲಿ ನೋಡಿ, ಇಲ್ಲಿ ನೀರು ಚೆಲ್ಕೊಳ್ಳೋದು, ಚಿಕ್ಕ ಹುಡುಗಿ ಥರ ನೀರು ಚೆಲ್ಕೊಳ್ಳೋದು. ಮಂಗ ಇವಳು ಇಬ್ಬರು ನೋಡಿ. ಇವಳು ನೀರು ಚೆಲ್ಕತ್ರ, ಅವಳು ನೀರು ಚೆಲ್ಕತ್ತಾಳೆ. ಇದನ್ನು ಬಿಡಿಸ್ಕೊಂಬಿಟ್ಟಿಯಮ್ಮ. ಇವಾಗ ಅವಳಿಗೆ ಟ್ಯಾಬ್ಲೆಟ್ ತೊಗೋಬೇಕು, ಮತ್ತು ಅದಕ್ಕೆ ನೀರನ್ನ ಬಿಸಿ ಮಾಡ್ತಾಯಿದ್ದೀನಿ. ಬನ್ನಿ ಅವಳಿಗೆ ಟ್ಯಾಬ್ಲೆಟ್ಸ್ ಮುಗಿಸೋಣ ಫಸ್ಟು. ಇಲ್ಲಾಂದ್ರೆ ಲೇಸಿ ಅಲ್ಲೇ ಬಿಗ್ ಬಾಸ್ ತೊಡಬೇಕು ಅಂತ ನೋಡಿ ಇಬ್ಬರು ಹೆಂಗಾಡ್ತಾರೆ. ಅವಳಿಗೆ ಹುಷಾರಿಲ್ಲ. ಡಬ್ಬ ಅಲ್ಲೇ ಇಲ್ವಾ?
ಅವಳು ಡಬ್ಬ ಹುಡ್ಕೋದೇ ಕಷ್ಟ ನನಗೆ. ಅವಳು ಡಬ್ಬ ಎಲ್ಲೆಲ್ಲಿ ಬೇಕು ಅಲ್ಲೇ ಹಾಕಿರ್ತಾಳೆ. ಏಯ್ ಇಲ್ಲಿಯೋ ಬರೀ ಕೆರ್ಕಳದೇ ಆಯ್ತಲ್ಲ ನಿಂದು. ಇಷ್ಟಿದೆ. ಓಕೆ ಇವತ್ತಿಗೆ ಲಾಗ್ ಬೇಜಾರಾಯ್ತು ನನಗೆ. ಅಂದರೆ ಇವತ್ತು ಲಾಗ್ ಬೇಜಾರಾಗಿಲ್ಲ, ಇವತ್ತಿಗೆ ಕಂಟೆಂಟ್ ಬೇಜಾರಾಯಿತು. ನಮ್ಮ ಪಾಪ ಹುಷಾರಿಲ್ಲ, ಬಟ್ ಪರವಾಗಿ ಹುಷಾರಾಗಿಲ್ಲಮ್ಮ, ಇನ್ನೂ ಹುಷಾರಾದ್ಲು. ಓಕೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲವ್ ಯು ಟಿಲ್ ದೆನ್, ಟೇಕ್ ಕೇರ್, ಬಾಬಾ. ಇನ್ನೂ ಮೋರ್ ಕಂಟೆಂಟ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಯಾವ್ದಾದ್ರು ಒಂದು ಒಳ್ಳೆ ಕಂಟೆಂಟ್ ಬಂದರೆ ನನಗೆ ಕಮೆಂಟ್ ಮಾಡಿ, ನಾನು ಆದಷ್ಟು ಬೇಗ ಮಾಡ್ತೀನಿ. ಲವ್ ಯು ಟಿಲ್ ದೆನ್, ಟೇಕ್ ಕೇರ್, ಬಾಯ್.